ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಗಣೇಶ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ಬೋದು ಆ ಥರನೇ ಇದೆ. ಒಳ್ಳೆ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ, ಸಖತ್ತಾಗಿದೆ ನೋಡಿ. ಗಣೇಶ್ ಆ್ಯಕ್ಟಿಂಗ್ ಆಯಿತು, ಪ್ರತಿಯೊಂದು ಎಲ್ಲ ಸಖತ್ತಾಗೇ ಇದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸ್ಪೆಷಲಿ ಒಂದು ಸಾಂಗ್ ಅಂತೂ ಹಿಟ್ ಆಗಿರೋದು ನಿಮಗೆ ಗೊತ್ತಿರೋದೇ ಇದೆ, ಚೆನ್ನಾಗೇ ಇದೆ. ಅದಂತೂ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಅದಕ್ಕೆ ಜಾಸ್ತಿ ಇರುತ್ತೆ. ಬಟ್ ಬರ್ತಿದ್ದಂಗೆ ಒಳ್ಳೆ ಫಸ್ಟ್ ಮೂವಿನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಅಣ್ಣ. ಫಿಲಮ್ಮು ಸೂಪರ್ ಆಗಿದೆ, ಫ್ಯಾಮಿಲಿ ನೋಡೋವಂಥದ್ದು ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ, ಕಾಮಿಡಿ ಫುಲ್ ಸೂಪರ್ ಆಗಿದೆ, ಅದರಿಂದ ತುಂಬ ಇಷ್ಟ ಆಯಿತು. ಎಲ್ಲರೂ ಕನ್ನಡ ನೋಡಿ, ಎಲ್ಲರೂ ಕನ್ನಡ ಚಲನಚಿತ್ರನ ಉಳಿಸ್ಬೇಕು. ಚೆನ್ನಾಗಿದೆ ಮೂವಿ ಅಂತೂ, ಚೆನ್ನಾಗಿದೆ, ಟ್ವಿಸ್ಟ್ ಇದೆ, ಸೈಕ್ ಆಗಿದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಸರ್ ಸಾಂಗ್ಸ್ ಎಲ್ಲ ಬೇರೆ ಲೆವೆಲ್, ಮಸ್ತ್ ಆಗಿದೆ. ಸರಿ, ನಿಮಗೆ ತುಂಬ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸಾಂಗ್ಸ್ಗಳು ಇಷ್ಟ ಆಯಿತು, ಶರಣೆ ಮ್ಯಾಮ್ರದ್ದು ಆ್ಯಕ್ಟಿಂಗು ಇಷ್ಟ ಆಯಿತು, ಗಣೇಶ್ ಅವ್ರದ್ದು ಆ್ಯಕ್ಟಿಂಗ್ ಇಷ್ಟ ಆಯಿತು, ಮಾಳಿಕೆ ಮ್ಯಾಮ್ರದ್ದು ಬೇರೆ ಲೆವೆಲ್, ಎಲ್ಲ ಚೆನ್ನಾಗೈತೆ, ಬಂದು ನೋಡಿ, ಚೆನ್ನಾಗಿದೆ ಮೂವಿ. ರೆಡಿ ಲುಕ್ಕಿಗೆ ಶರಣ್ಯ ಮ್ಯಾಮ್ ಏನಂದ್ರು? ಅವ್ರು ತುಂಬ ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ರು ಅವರೇ, ಶರಣ್ಯ ಮ್ಯಾಮ್ ಅವರೇ ಇನ್ವೈಟ್ ಮಾಡಿದ್ರು. ಬಟ್ ಬಂದ ತಕ್ಷಣ ನನಗೆ ಒಳ್ಳೆ ಚೆನ್ನಾಗಿ ಮಾತಾಡ್ಸಿದ್ರು, ಥ್ಯಾಂಕ್ ಯು ಹೇಳಿದ್ರು, ಬಂದಿದ್ದಕ್ಕೆ ತುಂಬ ಧನ್ಯವಾದ ಅಂದರು. ಬಟ್ ಮ್ಯಾಮಿಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು. ಪ್ರತಿಯೊಂದು ಸಿನಿಮಾನೂ ನೋಡ್ಕೊಂಡೇ ಬಂದಿದ್ದೀನಿ. ಎಲ್ಲ ಸಿನಿಮಾದಲ್ಲಿ ಅಳದೆ ಆಚೆ ಕಡೆ ಬರೋಕ್ಕೆ ಆಗಲ್ಲ. ಗಣೇಶ್ ಸರ್ ಮೂವಿ ಅಷ್ಟು ಪೇನ್ ಆಗುತ್ತೆ. ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ. ಹಾಗೆ ಈ ಸಿನಿಮಾ ತುಂಬ ಅದ್ಭುತವಾಗಿದೆ. ಬಟ್ ಈ ಸಿನಿಮಾ ನೋಡಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ಹುಡುಗಿಗೂ ಪ್ರತಿಯೊಬ್ಬ ಹುಡುಗಿಗೂ ಕೂಡ ಯಾವುದೋ ಕಾರಣಕ್ಕೆ ಇಷ್ಟಪಡ್ತೀರಾ, ಯಾವುದ್ಯಾವುದೋ ರೀತಿಗೆ ಇಷ್ಟಪಟ್ಕೊಂಡು ಹುಡುಗ ಏನೋ ತಪ್ಪು ಮಾಡ್ದ ಅಂತೇಳಿ ಅವನ್ನ ದೂರ ಮಾಡಿ ಬದುಕ್ತಿರಲ್ಲ, ಅದು ನಿಜವಾದ ಪ್ರೀತಿನೇ ಅಲ್ಲ. ಹುಡುಗ ಏನೇ ತಪ್ಪು ಮಾಡಿದ್ರು ಅವನಲ್ಲಿ ಚೇಂಜಸ್ ಕಾಣಿಸ್ಕೊಂಡು ಅವನಲ್ಲಿ ಚೇಂಜಸ್ ನೋಡಿ ಪ್ರೀತಿ ಮಾಡ್ತಿರಲ್ಲ, ಅದೇ ನಿಜವಾದ ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ತೀನಿ, ಪ್ರತಿಯೊಬ್ಬ ಹುಡುಗರಿಗೂ 2 ಥರ ಮುಖ ಇರುತ್ತೆ ನೋಡಿ. ದಯಮಾಡಿ ಕೈ ಮುಗಿತೀನಿ ಅಣ್ಣ ಅಂದ್ರೆ ಅಂಥ ಹುಡುಗಿನ ಇಷ್ಟಪಡೋಕ್ಕೆ ಹೋಗ್ಬೇಡಿ, ಅಂಥ ಹುಡುಗಿನ ಸವಾಸಕ್ಕೆ ಹೋಗ್ಬೇಡಿ. ಒಂಥರ ಇಷ್ಟಪಡ್ತಾರೆ ಗೊತ್ತಾ, ಏನೇ ಆದರೂ ಅವನ ಜೊತೆನೇ ಬದುಕಬೇಕು, ಅವನ ಜೊತೆ ಬಾಳಬೇಕು ಅಂತ ಅಂಥ ದೇವತೆನ ಇಷ್ಟಪಡಿ ಲೈಫ್ ಲಾಂಗ್ ಖುಷಿಯಾಗಿರ್ತೀರ. ಈ 2 ಥರ ಮುಖಗಳು ಇರೋನ್ನ ದಯಮಾಡಿ ಹೇಳ್ತೀನಿ ಅಣ್ಣಂದ್ರೆ ಇಷ್ಟಪಡಬಾರ್ದು. ನಮ್ಮ ಜೀವನ ಹಾಳಾಗೋಗ್ಬಿಟ್ಟಿದೆ, ನಿಮ್ಮ ಜೀವನ ಹಾಳು ಮಾಡ್ಕೋಬಾರ್ದು. ದಯವಿಟ್ಟು ಯಾರೆಲ್ಲ ಲವ್ ಮಾಡ್ತಾರೋ, ಉದ್ಧಾರ ಆಗಬೇಕು, ಲವ್ ಮ್ಯಾರೇಜ್ ಆಗಬೇಕು ಅನ್ಕೊಂಡಿದ್ದೀರಾ, ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿನ ಮಿಸ್ ಮಾಡಿದೆ ನೋಡಿ. ದಯವಿಟ್ಟು ಲವ್ ಮಾಡ್ತಾ ಇರೋರು ಒಂದು ವಿಷಯ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹುಡುಗಿಗೆ ಡೈಲಿ 100 ಮೆಸೇಜು 100 ಕಾಲ್ ಮಾಡಬೇಕು ಅಂತ ಏನಿಲ್ಲ. ಅವ್ರ ಮನಸ್ಸಲ್ಲಿ ಒಂದು ನೋವಾದರೂ ಕೂಡ ಅವ್ರ ಮನಸ್ಸಿಗೆ ಗೊತ್ತಾಗಬೇಕು, ಅದು ನಿಜವಾದ ಲವ್ ಗುರು. ಅದು ಹುಡುಗರಿಗೆ ಗೊತ್ತಾಗುತ್ತೆ, ಹುಡುಗಿಯರಿಗೆ ಗೊತ್ತಾಗಲ್ಲ ಸ್ವಲ್ಪ ಬೇಗ. ದಯವಿಟ್ಟು ಪ್ರತಿಯೊಬ್ಬರು ಟ್ರೂ ಲವ್ ಮಾಡ್ತಾ ಇರೋರು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು.